ಮೈತ್ರಿ ಸರ್ಕಾರದ ಬಜೆಟ್ ಅಧಿವೇಶನಕ್ಕೆ ಕ್ಷಣಗಣನೆ ಬಾಕಿ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೈತ್ರಿ ಸರ್ಕಾರದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಸುಸೂತ್ರವಾಗಿ ನಡೆಯುತ್ತಾ ಬಜೆಟ್ ಅಧಿವೇಶನ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಶಾಸಕರು ಅಧಿವೇಶನಕ್ಕೆ ಬರ್ತಾರಾ, ಎಲ್ಲ ಶಾಸಕರು ಇಲ್ಲಿ ಹಾಜರಾಗ್ತಾರಾ, ಹಾಜರಿ ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ. ವಿಪ್ ಅನ್ನು ಜಾರಿ ಮಾಡಲಾಗಿದೆ. ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಸರ್ಕಾರದ ಸಾಧನೆಗಳು ಏನು ಅನ್ನೋದನ್ನು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸ್ತಾರೆ. ಉಭಯ ಸದನಗಳಲ್ಲಿ ಅಗಲಿದಂತಹ ಗಣ್ಯ ವ್ಯಕ್ತಿಗಳಿಗೆ ಮೊದಲು ಸಂತಾಪ ಸೂಚನೆಯನ್ನು ಮಾಡಲಾಗುತ್ತೆ. ಸಂತಾಪ ಸೂಚನೆಯ ನಂತರ ಕಲಾಪವನ್ನು ಮುಂದೂಡಲಾಗುತ್ತೆ. ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಕೂಡ ಆರಂಭ ಆಗುತ್ತೆ. ಸೊ ಅಲ್ಲಿ ವಿಪಕ್ಷ ಕೂಡ ಕಾಯ್ತಾ ಇದೆ, ಯಾವ ರೀತಿ ಸರ್ಕಾರವನ್ನು ಮೈತ್ರಿ ಪಕ್ಷಗಳನ್ನು ಹಣಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅದು ಕೂಡ ಯೋಚನೆ ಮಾಡಿಕೊಂಡಿದೆ. ಇವತ್ತು ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ. 10:15ಗೆ ರಾಜ್ಯಪಾಲರನ್ನ ಬರಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳು ಹಾಗೆ DCM. ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಕೂಡ ಆರಂಭ ಆಗುತ್ತೆ. ಸೊ ಇವತ್ತು ಬಜೆಟ್ನ ಮೇಲಿನ ಅಧಿವೇಶನಕ್ಕೆ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಮೈತ್ರಿ ಸರ್ಕಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಆದಾಗ್ಯೂ ಕೂಡ ಈ 7 ತಿಂಗಳ ಆಡಳಿತ ಸುಸೂತ್ರವಾಗಿ ನಡೆದಿದೆಯಾ ಅನ್ನುವಂಥ ಪ್ರಶ್ನೆಗೆ ಮೈತ್ರಿ ಸರ್ಕಾರದಿಂದ ಯಾವ ರೀತಿ ಉತ್ತರ ಸಿಗುತ್ತೆ, ಯಾವ ರೀತಿ ಜನರ ಭಾವನೆಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸರ್ಕಾರ ನಡ್ಕೊಂಡಿದೆ ಅನ್ನುವಂತಹ ಆ ಹೋರಾಟ ಏನಿದೆ, ಸೊ ಅದಕ್ಕೂ ಕೂಡ BJP ಕಾಯ್ತಾ ಇದೆ. ಯಾವ ರೀತಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕು, ಅದರ ಜೊತೆಗೆ ಇನ್ನು ಉಳಿದಂತೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥದ್ದು, ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಸಾಲ ಮನ್ನಾ ವಿಚಾರದಿಂದ ಹಿಡ್ಕೊಂಡು ಇದುವರೆಗೂ ಕೂಡ ಯಾವ್ಯಾವ ವಿಚಾರಗಳಲ್ಲಿ ಸಚಿವರು ಸಕ್ರಿಯರಾಗಿಲ್ಲ, ಜಿಲ್ಲಾ ಉಸ್ತುವಾರಿಗಳು ಯಾರು ಕೂಡ ಸಕ್ರಿಯರಾಗಿಲ್ಲ, ಇದೆಲ್ಲದರ ಬಗ್ಗೆ ಕಾಲೆಳೆಯೋದಕ್ಕೂ ಕೂಡ ಕಾಯ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಶಿವಕುಮಾರ್, ಇವತ್ತು ಜಂಟಿ ಅಧಿವೇಶನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಸೊ ರಾಜ್ಯಪಾಲರ ಭಾಷಣ, ಅದರ ನಂತರ ಕಲಾಪವನ್ನು ಮುಂದೂಡ್ತಾರೆ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಒಂದು ಭಯ ಕಾಡ್ತಾ ಇದೆ, ಶಾಸಕರ ಆಗಮನ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಇನ್ನೂ ಕೂಡ ಕಾಂಗ್ರೆಸ್ ನಾಯಕರು ಯೋಚನೆಯಲ್ಲಿದ್ದಾರಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ನಿನ್ನೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಭೋಜನ ಕೂಟದ ನೆಪದಲ್ಲಿ ಸಾಕಷ್ಟು ಸತತ 3.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅಂದ್ರೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಯಾವ ರೀತಿಯಾಗಿ ನಾವು ಕ್ರಮವನ್ನ ತೆಗೆದುಕೊಳ್ಬೇಕು, ಜೊತೆಗೆ ಹೆಜ್ಜನ್ನು ಹೊಡಿಬೇಕು, ಮತ್ತೆ ನಾಳೆ ನಡೆಯುವಂತ ಅಂದ್ರೆ ಇವತ್ತು ಏನು ಪ್ರಾರಂಭವಾಗ್ತಾ ಇದೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಸರ್ಕಾರದ ಸಾಧನೆಗಳು, ಮುಂದಿನ ಯೋಜನೆ ಇವತ್ತೊಂದು ಘೋಷಣೆಯನ್ನು ಕೂಡ ಇವತ್ತು ರಾಜ್ಯಪಾಲರು ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಕೂಡ ಹಾಜರಿರ್ಬೇಕಾಗತ್ತೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ 4 ಶಾಸಕರ ಜೊತೆಗೆ 2 ಶಾಸಕರು ಈಗಾಗಲೇ ಇನ್ನೂ ಕಾಂಗ್ರೆಸ್ ನಾಯಕರ ಈಗಾಗಲೇ ಎಲ್ಲರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಕಡ್ಡಾಯವಾಗಿ ಸದನದಲ್ಲಿ ಹಾಜರಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಿ ಅವರಿಗೆ ಬೆಂಗಳೂರಿನಲ್ಲೇ ಇರೋದ್ರಿಂದ MLC ಪ್ರಕಾಶ್ ರಾಥೋಡ್ ಅವರ ಜೊತೆಯಲ್ಲಿ ಅಂದ್ರೆ ವಿಪ್ ಅನ್ನ ಅವರ ಉಮೇಶ್ ಜಾಧವ್ ಅವರಿಗೆ ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.